सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वास्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्ततारज्ञं सद्गुरुं प्रणतोऽस्म्यहम् सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छङ्कर भगवत् पूज्यपादमहासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशं मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे एकसूत्रात्मकेऽस्मिन् चतुर्दशे वेदाद्यधिकरणे तस्मिन् वेदाद्यधिकरणे उपनिबद्धम् एकमात्रं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः पञ्चविंशं सूत्रं पादादितः पञ्चविंशं सूत्रम्। सर्वाग्रे शंकर भगवत् पूज्यपादानां प्रशस्ति श्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतं पञ्चविंशं सूत्रं तद्भाष्यभागं च यथाचार्यानुग्रहं विचारयामः। इदानीं सर्वप्राथम्येन श्री श्री शंकर भगवत् पूज्यपादानां प्रशस्ति श्लोकमेकं द्विवारं पठामः। ॐ
ಬ್ರಹ್ಮನಿಷ್ಠಂ ಯತಿ ಶ್ರೇಷ್ಠಂ ವೇದ ವೇದಾಂತಪಾರಗಂ ಪ್ರಣಮಾಮಿ ಜಗದ್ವಂದ್ಯಂ ಶ್ರೀಮಚ್ಛಂಕರದೇಶಿಕಂ. ಓಂ ಬ್ರಹ್ಮನಿಷ್ಠಂ ಯತಿ ಶ್ರೇಷ್ಠಂ ವೇದ ವೇದಾಂತಪಾರಗಂ ಪ್ರಣಮಾಮಿ ಜಗದ್ವಂದ್ಯಂ ಶ್ರೀಮಚ್ಛಂಕರದೇಶಿಕಂ. ಬ್ರಹ್ಮನಿಷ್ಠಂ ಯತಿಶ್ರೇಷ್ಠಂ ವೇದ ವೇದಾಂತಪಾರಗಂ ಜಗದ್ವಂದ್ಯಂ ಶ್ರೀಮಚ್ಛಂಕರದೇಶಿಕಂ ಅಹಂ ಪ್ರಣಮಾಮಿ ಇತಿ ಶ್ಲೋಕಸ್ಯಾಸ್ಯ ಅರ್ಥಃ. ಸುಲಭವಾಗಿದೆ. ಬ್ರಹ್ಮನಿಷ್ಠರು, ಯತಿಶ್ರೇಷ್ಠರು, ವೇದ ವೇದಾಂತ ಪಾರಗರು, ಅಂದರೆ ವೇದ ವೇದಾಂತದ ದಡವನ್ನು ಮುಟ್ಟಿದವರು, ಅದೆಲ್ಲ ಎಲ್ಲ ಪೂರ್ಣವಾಗಿ ಅಧ್ಯಯನ ಮಾಡಿರ್ತಕ್ಕಂಥವರು, ಮತ್ತೆ ಜಗದ್ವಂದ್ಯಂ ಇಡೀ ಜಗತ್ತಿಗೆ ವಂದ್ಯರಾದವರು. ಇಂತಹ ಶ್ರೀಮಚ್ಛಂಕರ ದೇಶಿಕರನ್ನ ನಾನು ಪ್ರಣಮಾಮಿ, ನಮಸ್ಕರಿಸುತ್ತೇನೆ. ಪ್ರಣಮಾಮಿ ಅಂದ್ರೆ ತಲೆಬಾಗಿ ನಮಸ್ಕರಿಸುತ್ತೇನೆ, ಪ್ರಕರ್ಷಣ ನಮಸ್ಕರಿಸುತ್ತೇನೆ ಅಂತ ಅರ್ಥ. ಪ್ರಕರ್ಷಣ ಅಂದ್ರೆ ತಲೆಬಾಗಿ ನಮಸ್ಕರಿಸುತ್ತೇನೆ ಅಂತ ಅರ್ಥ. ಅರ್ಥ ಆಯ್ತು. ಇನ್ನೊಂದ್ಸರಿ ಆ ಒಂದು ಶ್ಲೋಕವನ್ನ, ಪ್ರಶಸ್ತಿ ಶ್ಲೋಕವನ್ನು ಹೇಳಿ ಇವತ್ತಿನ ವಿಚಾರವನ್ನ ಶುರು ಮಾಡೋಣ. ಓಂ ಬ್ರಹ್ಮನಿಷ್ಠಂ ಯತಿ ಶ್ರೇಷ್ಠಂ ವೇದ ವೇದಾಂತಪಾರಗಂ ಪ್ರಣಮಾಮಿ ಜಗದ್ವಂದ್ಯಂ ಶ್ರೀಮಚ್ಛಂಕರದೇಶಿಕಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಏಕಸೂತ್ರಾತ್ಮಕಂ ಚತುರ್ದಶಂ ವೇದಾದ್ಯಧಿಕರಣಂ. ಓಂ ವೇದಾದ್ಯರ್ಥಭೇದಾತ್. ಓಂ ವೇದಾದ್ಯರ್ಥಭೇದಾತ್. ವೇದಾದೀನಾಂ ವೇದ ಪ್ರವರ್ಗ್ಯಾದೀನಾಂ ವಿದ್ಯಾಸು ನೋಪಸಂಹಾರಃ. ಅತ್ರ ವೇದ ಪ್ರವರ್ಗ್ಯಾದೀನಾಂ ವಿದ್ಯಾಸು ನೋಪಸಂಹಾರಃ. ಈ ವೇದ ಪ್ರವರ್ಗ್ಯ ಇದೆಯಲ್ಲ, ಇದನ್ನ ವಿದ್ಯೆಯಲ್ಲಿ ಅಂದ್ರೆ ಆತ್ಮವಿದ್ಯೆಯಲ್ಲಿ ಇದನ್ನ ಉಪಸಂಹಾರ ಮಾಡಿಕೊಳ್ಳಬಾರದು, ಇದಕ್ಕೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ರು. ಈ ಮಾತು ಯಾತಕ್ಕೆ ಬಂತು, ಇದನ್ನ ಯಾತಕ್ಕೆ ಹೇಳಿದ್ದಾರೆ ಅಂತಂದ್ರೆ ಒಂದೇ ಒಂದು ಗಮಕ ನಮಗೆ ಸಿಕ್ಕತ್ತೆ. ಏನು? ಈ ವಿದ್ಯಾ ಸನ್ನಿಧಿ ಪಠಿತಾನಾಂ ಸತಾಂ. ವಿದ್ಯಾ ಸನ್ನಿಧಿ. ವಿದ್ಯಾ ಸನ್ನಿಧಿ ಇದ್ರೇನು? ವಿದ್ಯೆಯಲ್ಲಿ ಹೇಳುತ್ತೆ ಉಪನಿಷತ್ತು. ಉಪನಿಷತ್ತುಗಳಲ್ಲೇ ಇದನ್ನು ಹೇಳಿಬಿಟ್ಟಿರುವುದರಿಂದ ಅಂತ ಅರ್ಥ. ನಮಗೆ ಸಂದೇಹ ಬಂತು. ಒಂದು ಪಕ್ಷ ಎಲ್ಲೋ ಬೇರೆ ಕಡೆ ಎಲ್ಲೋ ಪುರಾಣದಲ್ಲೋ ಹೇಳ್ಬಿಟ್ಟಿದ್ರೆ ಏನು ಬರ್ತಾ ಇರಲಿಲ್ಲ. ಆದರೆ ಉಪನಿಷತ್ತುಗಳಲ್ಲೇ ಈ ವಿಚಾರವನ್ನು ಹೇಳಿರುವುದರಿಂದ ಉಪನಿಷತ್ತುಗಳು ಪ್ರಧಾನವಾಗಿ ಆತ್ಮವಿದ್ಯೆಯಲ್ಲಿಯೇ ಉಪಸಂಹಾರವಾಗುವುದರಿಂದ ಏನಾಗುತ್ತೆ? ಇದು ಕೂಡ ಅದಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂತಹ ಒಂದು ಸಂಶಯ ಬರುತ್ತೆ. ಹಾಗಾಗಿ ಸಂಶಯ. ವೇದಾದೀನಾಂ ವೇದ ಪ್ರವರ್ಗ್ಯಾದೀನಾಂ ವಿದ್ಯಾ ಸಮೀಪೆ ಪಠಿತಾನಾಮಪಿ ಸತಾಂ. ವಿದ್ಯಾ ಸಮೀಪೆ ಪಠಿತಾನಾಮಪಿ ಸತಾಂ ವಿದ್ಯಾಸು ನೋಪಸಂಹಾರಃ ಇತಿ ಸಿದ್ಧಾಂತಃ. ವಿದ್ಯೆಯಲ್ಲಿ ಇದರ ಉಪಸಂಹಾರವಿಲ್ಲ, ಇದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ, ಉಪಸಂಹಾರ ಮಾಡಿಕೊಳ್ಳಬಾರದು. ಯಾತಕ್ಕೆ? ಕುತಃ ಕಸ್ಮಾತ್ ಕಾರಣ ಇತ್ಯುಕ್ತೆ ಅರ್ಥಭೇದ. ಇಲ್ಲಿ ಅರ್ಥಭೇದವಿರುವುದರಿಂದ. ಅರ್ಥಭೇದ ಅಂತಂದೇನು ಅಂತ ಅನ್ನೋದನ್ನ ಈಗ ಹೇಳ್ತಾ ಇದ್ದಾರೆ. ಅದು ಇವತ್ತಿನ ವಿಷಯ. ಇಷ್ಟು ಕೂಡ ಏನು, ಈ ಒಂದು ವೇದ ಮಂತ್ರ, ಪ್ರವರ್ಗ್ಯ,
ವೇದ ಅಂತಕ್ಕಂಥದ್ದು ಮಂತ್ರ, ಪ್ರವರ್ಗ್ಯ ಅಂತಕ್ಕಂಥದ್ದು ಕರ್ಮ ಮಾಡ್ತಕ್ಕಂಥದ್ದು, ಪೂರ್ವಭಾವ ಆಗಿ ಮಾಡ್ತಕ್ಕಂಥ ಕರ್ಮಗಳು. ಇವೆರಡಕ್ಕೂ ಕೂಡ ಏನನ್ನು ಹೇಳಿದ್ದಾರೆ, ಈ ಒಂದು ಅಥರ್ವಣಿಕೆಗಳು, ಅಥರ್ವ ಉಪನಿಷತ್ತಿನಲ್ಲಿ ಅದಕ್ಕೆ ಈ ವಿದ್ಯೆಯಲ್ಲಿ ವಿದ್ಯಾ ಪ್ರಕರಣದಲ್ಲಿ ಅವಕಾಶವಿಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥದ್ದು. ಯಾತಕ್ಕೆ ಅಂತಕ್ಕಂಥದ್ದನ್ನ ಈಗ ಕಾರಣವನ್ನ ಹೇಳ್ತಾ ಇದ್ದಾರೆ. ಅದನ್ನ ಮೊಟ್ಟ ಮೊದಲಿಗೆ ಒಂದು ಕಾರಣವನ್ನು ಹೇಳಿದ್ರು. ಏನು ನೋಡಿ, ಈ ಸರ್ವಂ ಪ್ರವಿದ್ಯ, ಹೃದಯಂ ಪ್ರವಿದ್ಯ, ಧಮನಿ ಪ್ರವೃತ್ತ ಇವೆಲ್ಲ ಪ್ರವಿಜ್ಯ ಇವೆಲ್ಲ ಹೇಳಿದ್ರಲ್ಲ, ಇದು ಎಲ್ಲಿ ಅಭಿಚಾರ ಕರ್ಮದಲ್ಲಿ ಪ್ರಯೋಗವಾಗತಕ್ಕಂತಹ ಮಂತ್ರ. ಅಭಿಚಾರ ಕರ್ಮ ಅಂತಂದ್ರೆ ಏನು? ಶತ್ರು ಸಂಹಾರ ಕರ್ಮ. ಆ ಶತ್ರು ಸಂಹಾರ ಕರ್ಮದಲ್ಲಿ ಉಪಯೋಗ ಮಾಡತಕ್ಕಂಥ ಮಂತ್ರ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟಿಲ್ಲ, ಇಲ್ಲಿ ಯಾವ ಶತ್ರು ಸಂಹಾರ ಅಂತ ಸಿದ್ಧಾಂತವನ್ನು ಸಂಬಂಧವಿಲ್ಲ ಅಂತ. ಅದಕ್ಕೆ ಯಾಕೆ ನೋಡಿ, ಈ ವೇದ ಮಂತ್ರದಲ್ಲಿ ಏನು ಸೀಳು, ಹೊಡಿ, ಚಚ್ಚಾಕು, ಜಜ್ಜಾಕು ಇದೆಯಲ್ಲ, ಈ ಮಂತ್ರದಲ್ಲಿ ಏನ್ ಹೇಳಿದ್ದಾರೆ? ಸರ್ವಮಂಗ ಪ್ರವಿದ್ಯ, ಸರ್ವಂ ಪ್ರವಿದ್ಯ, ಸರ್ವಮಂಗ ಪ್ರವಿದ್ಯ. ಮತ್ತೆ ಹೃದಯಂ ಪ್ರವಿದ್ಯ ಅಂತ ಹೇಳ್ಬಿಟ್ಟಿದ್ದಾರೆ. ಹೃದಯ ಅಂತಕ್ಕಂಥದ್ದು ಯಾತಕ್ಕೆ? ಹೃದಯ ಅಂತಕ್ಕಂಥದ್ದು ಎಲ್ಲ ಉಪಾಸನೆಗಳು ಕೂಡ ಆಯತನವಾಗಿರತಕ್ಕಂಥದ್ದು, ಆಶ್ರಯವಾಗಿರತಕ್ಕಂಥದ್ದು. ಆದ್ದರಿಂದ ಸಂಬಂಧ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟಿದ್ದ. ಇಲ್ಲ, ಅದ್ಯಾವುದಕ್ಕೂ ಸಂಬಂಧ ಇಲ್ಲಪ್ಪ, ಇದು ಪೂರ್ಣವಾಗಿ ಆಭಿಚಾರಿಕ ಕರ್ಮಗಳಿಗೆ ಸಂಬಂಧಪಟ್ಟಿದ್ದು ಅಷ್ಟೇ. ಇಲ್ಲಿ ಯಾವ ಆತ್ಮವಿದ್ಯೆಗೂ ಕೂಡ ಯಾವ ಸಂಬಂಧವೂ ಇಲ್ಲ ಅಂತ ಹೇಳಿದ್ರು. ಇಷ್ಟು ಇದಾಗಿತ್ತು. ಈಗ ನೋಡ, ಇದ್ಯಾವುದಿದು? ಇದು ವೇದ ಮಂತ್ರಗಳು. ಸರ್ವಂ ಪ್ರವಿದ್ಯ, ಹೃದಯಂ ಪ್ರವಿದ್ಯ ಅಂತ ಇದೆಯಲ್ಲ, ಅದಕ್ಕೆ ಸರಿ. ಈ ವೇದ ಮಂತ್ರಗಳಾಯ್ತು. ಇದು ಪ್ರವರ್ಗ್ಯ. ಆ ಪ್ರವರ್ಗ್ಯವನ್ನು ಹೇಳಿದ್ರಲ್ಲ, ದೇವ ಪ್ರಸವ ಅನ್ನಂತ. ಅದಕ್ಕೇನು ಗತಿ ಅಂದ್ರೆ ಅದನ್ನು ಈಗ ಹೇಳ್ತಾ ಇದ್ದಾರೆ. ಅದು ಇವತ್ತಿನ ವಿಷಯ. ತಥಾ ದೇವ ಸವಿತಃ ಪ್ರಸವ ಯಜ್ಞಂ ಇತ್ಯರ್ಥ. ಹೇ ಸವಿತೃದೇವನೇ, ನಮ್ಮನ್ನು ಯಜ್ಞಕ್ಕೆ ನಮಗೆ ಯಜ್ಞವನ್ನು ಉಂಟು ಮಾಡು, ತಂದು ಕೊಡು, ಉಂಟು ಮಾಡು ಅಂತ. ಯಜ್ಞ ಮಾಡುವುದಕ್ಕೆ ನಮಗೆ ಎಲ್ಲ ಅನುಕೂಲತೆಯನ್ನು ಮಾಡಿಕೊಡು, ಉಂಟು ಮಾಡು ಅಂತ. ಇತ್ಯಸ್ಯ, ಈ ಮಂತ್ರ ಇದೆಯಲ್ಲ, ಇದಕ್ಕೆ ಏನರ್ಥ ಅಂತಂದ್ರೆ, ಇದಕ್ಕೂ ಕೂಡ ಆತ್ಮವಿದ್ಯೆಯಲ್ಲಿ ಅವಕಾಶವಿಲ್ಲ. ಹಿಂದೆ ಆಭಿಚಾರಿಕ ಮಂತ್ರ, ಹೃದಯವನ್ನು ಸೀಳು, ಅಂಗವನ್ನು ಸೀಳು, ಇದಕ್ಕೆ ಪ್ರವೇಶವಿಲ್ಲ ಅಂತ ಹೇಳಾಯ್ತು. ಅದಕ್ಕೆ ಸಮಾಧಾನ ಹೇಳಾಯ್ತು. ಈಗ ಇದಕ್ಕೂ ಕೂಡ ಪ್ರವರ್ಗ್ಯ, ಈ ಪ್ರವರ್ಗ್ಯಗಳಿಗೂ ಕೂಡ ಇಲ್ಲಿ ಸಂಬಂಧವಿಲ್ಲ, ಅವಕಾಶವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇನು ಸಂಬಂಧಪಟ್ಟಿದೆ ಇದಕ್ಕೆ ಅಂತಂದ್ರೆ, ಇದು ಆತ್ಮವಿದ್ಯೆಗೆ ಸಂಬಂಧಪಟ್ಟಿಲ್ಲ. ಇದು ಯಜ್ಞ ಇತ್ಯಸ್ಯ ಯಜ್ಞ ಪ್ರಸವ ಲಿಂಗತ್ವ. ಇದು ಯಜ್ಞವನ್ನು ಉಂಟು ಮಾಡು ಎಂಬುದಾಗಿ ಸ್ಪಷ್ಟವಾಗಿ ಹೇಳಿರುವುದರಿಂದ ಏನಾಗಿದೆ, ಇದಕ್ಕೆ ಏನ್ ಅರ್ಥ ಬರುತ್ತೆ ಅಂದ್ರೆ, ಯಜ್ಞನ ಕರ್ಮಣ ಸಂಬಂಧ. ಇದಕ್ಕೆ ಯಜ್ಞ ಕರ್ಮದಲ್ಲಿ ಸಂಬಂಧ ಉಂಟು. ಯಜ್ಞ ಮಾಡುವಾಗ ಇದನ್ನು ಹೇಳಬೇಕು. ದೇವ ಸವಿತಃ ಪ್ರಸವ ಯಜ್ಞಂ, ಹೇ ಸವಿತೃದೇವನೇ, ಯಜ್ಞವನ್ನು ಉಂಟು ಮಾಡು ಅಂತ ಹೇಳಿ ಅಲ್ಲಿ ಬರ್ತಕ್ಕಂಥದ್ದು ಯಜ್ಞ ಪ್ರಸವ. ಯಜ್ಞವನ್ನು ಉಂಟು ಮಾಡುವ ಸಂದರ್ಭದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ವಿದ್ಯೆಗೂ ಅದಕ್ಕೂ ಸಂಬಂಧವಿಲ್ಲ. ಯಾಕೆ? ಯಜ್ಞ ಅಂತಕ್ಕಂಥದ್ದು ಕರ್ಮ, ಈ ವಿದ್ಯೆ ಅಂತಕ್ಕಂಥದ್ದಕ್ಕೆ ಪೂರ್ಣವಾಗಿ ವಿರೋಧಿಯಾಗಿರ್ತಕ್ಕಂಥದ್ದು. ಎಲ್ಲಾದ್ರೂ ವಿರೋಧ ಉಂಟು, ವಿರೋಧವಾದದ್ದು ಈ ಸಾಮ್ಯವಾದದ್ರ ಜೊತೆಗೆ ಸೇರ್ಕೊಳ್ಳೋಕ್ಕಾಗತ್ತಾ? ಆಗೋದಿಲ್ಲ. ಹಾಗೆ ಯಜ್ಞ ಸಂಬಂಧ, ಯಜ್ಞದಲ್ಲಿ ಸಂಬಂಧ ಇದಕ್ಕೆ ಅನ್ಬಿಟ್ಟು ತದ್ವಿಶೇಷ ಸಂಬಂಧಸ್ಥೋ
ಪ್ರಮಾಣಾಂತರ ತನುಸರ್ತವ್ಯ. ತದ್ವಿಶೇಷ ಸಂಬಂಧಸ್ತು. ತದ್ವಿಶೇಷ ಅಂತೇನು? ಆ ಯಜ್ಞದ ಕೆಲವು ವಿಶೇಷ ಸಂಬಂಧ ಇದೆ. ಯಾವುದೋ ಒಂದು ಏನಿರ್ಬೋದು ಅದು ವಿಶೇಷ ಅಂತಂತಂದ್ರೆ ನೇರವಾಗಿ ಸಂಬಂಧ ಪಡ್ತೇನೆ, ಯಾವುದೋ ಒಂದು ವಿಧಾನದಿಂದ ಕೆಲವು ಸಂಬಂಧಗಳಿರಬಹುದು. ಅದನ್ನ ಏನ್ ಮಾಡ್ಬೇಕು ನಾವು? ಪ್ರಮಾಣಾಂತರ ತನುಸರ್ತವ್ಯ. ಅದನ್ನ ಬೇರೆ ಬೇರೆಯ ಪ್ರಮಾಣಗಳಿಂದ ನಾವು ತಿಳ್ಕೊಂಡು ಆ ರೀತಿ ಅನುಸರಣೆ ಮಾಡಬೇಕು. ಅಷ್ಟೇ ಹೊರತು ವಿದ್ಯಾ ಒಂದು ಪ್ರಕರಣಕ್ಕೂ ಇದಕ್ಕೂ ಸಂಬಂಧವಿಲ್ಲ. ವಿದ್ಯಾ ಪ್ರಕರಣದಲ್ಲಿ ಈ ಒಂದು ಪ್ರವರ್ಗ್ಯಕ್ಕೂ ಕೂಡ ಅವಕಾಶವಿಲ್ಲ. ಯಾವ ಪ್ರವರ್ಗ್ಯ? ಒಂದು ಉದಾಹರಣೆ ಒಂದು ಕೊಟ್ಟಿದ್ದಾರಷ್ಟೆ. ಇಂತಹ ನೂರಾರಿವೆ ಇಲ್ಲಿ ಮೀಮಾಂಸಾ ಶಾಸ್ತ್ರದಲ್ಲಿ ಅಂತ ಹೇಳ್ಬಿಟ್ಟು ಪ್ರಮಾಣ. ಮತ್ತು ಏವಂ ಅನ್ಯೇಷಾಮಪಿ ಮಂತ್ರಾಣಾಂ ಕೇಷಾಂಚಿತ್ ಲಿಂಗೇನ, ಕೇಷಾಂಚಿತ್ ವಚನೇನ, ಕೇಷಾಂಚಿತ್ ಪ್ರಮಾಣೇನ ಇತ್ಯೇವಂ ಅರ್ಥಾಂತರೇಣ ತು ವಿನಿಯುಕ್ತಾನಾಂ ರಹಸ್ಯ ಪಠಿತಾನಾಮಪಿ ಸತಾಂ ನ ಸನ್ನಿಧಿ ಮಾತ್ರೇಣ ವಿದ್ಯಾಶೇಷತ್ವೋಪಪತ್ತಿ. ತೀರ್ಮಾನ ಮಾಡಿದ್ರು. ಇದೇ ರೀತಿ ಯಾವುದಲ್ಲಿ ಈ ಒಂದು ದೇವ ಸವಿತ ಪ್ರಸವ ಯಜ್ಞಂ ಅಂತ ನಮ್ಮ ತೀರ್ಮಾನ ಯಜ್ಞ ಕರ್ಮಕ್ಕೆ ಸಂಬಂಧಪಟ್ಟಿದ್ದು, ಇದ್ರ ವಿಶೇಷ ಸಂಬಂಧವನ್ನ ಬೇರೆ ಪ್ರಮಾಣದಿಂದ ತಿಳ್ಕೊಳ್ಬೇಕು. ಇಲ್ಲಲ್ಲ ಅಂತ ಹೇಳಿದ್ರಲ್ಲ, ಅದೇ ರೀತಿ ಅನ್ಯೇಷಾಮಪಿ ಮಂತ್ರಾಣ, ಬೇರೆಯ ಮಂತ್ರಗಳು ಇದೆಯಲ್ಲ. ಯಾವುದು? ಇಲ್ಲಿ ಇನ್ನು ಕೆಲವು ಮಂತ್ರಗಳು ಹೇಳಿದ್ರ, ಷಣ್ಮೋ ಮಿತ್ರ ಅಂತ ಹೇಳಿದ್ರು. ಮತ್ತೆ ಇನ್ನು ಕೆಲವು ಮಂತ್ರಗಳನ್ನೆಲ್ಲ ಹೇಳಿದ್ರಲ್ಲ. ಎಲ್ಲೂ 5 ವೇದಗಳಿಂದ ಉದ್ಧಾರ ಮಾಡಿ ಹೇಳಿದ್ರಲ್ಲ. ಋಗ್ವೇದ, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ, ಸಾಮವೇದ, ಅಥರ್ವವೇದ, ಇಷ್ಟೆಲ್ಲ ಹೇಳಿದ್ರಲ್ಲ. ಇದ್ರಲ್ಲೂ ಈ ಮಂತ್ರಗಳಿಗೂ ಕೂಡ ಕೆಲವಕ್ಕೆ ಈ ಒಂದು ಲಿಂಗ ಗುರುತು, ಅದರಿಂದ ನಾವು ಸಂಬಂಧ ಇದೆ. ಕೆಲವಕ್ಕೆ ವಚನ ವಾಕ್ಯ, ನೇರಾಗಿ ವಾಕ್ಯನೇ ಇದೆ, ಅದರಿಂದ ಸಂಬಂಧ ಇದೆ. ಮತ್ತು ಇನ್ನು ಕೆಲವಕ್ಕೆ ಬೇರೆ ಬೇರೆಯ ಪ್ರಮಾಣಗಳಿಂದ, ಪ್ರಮಾಣಾಂತರಗಳಿಂದ ಅದಕ್ಕೆ ಒಂದು ಅರ್ಥ ಅಂತಕ್ಕಂಥದ್ದು ಬೇರೆ ಪ್ರಮಾಣ ತಿಳ್ಕೊಳ್ಬೇಕು ಸಂಬಂಧವನ್ನ. ಹೀಗಾಗಿ ಅರ್ಥಾಂತರೇಣ ವಿನಿಯುಕ್ತಾನಾಂ, ಇದು ಬೇರೆ ಅರ್ಥದಲ್ಲಿ ವಿನಿಯೋಗವಾಗಿದೆ, ವಿದ್ಯಾರ್ಥದಲ್ಲಿ ಅಲ್ಲ. ವಿದ್ಯಾರ್ಥದಲ್ಲಿ ಅಲ್ಲದೆ ಬೇರೆ ಅರ್ಥದಲ್ಲಿ ಇವೆಲ್ಲವೂ ಕೂಡ ಪ್ರಯೋಗವಾಗಿದೆ. ಆದರೆ ಒಂದೇ ಒಂದು ಏನಾಗ್ಬಿಟ್ಟಿದೆ ಅಂದ್ರೆ ರಹಸ್ಯ ಪಠಿತಾನಾಮಪಿ ಸದಾ. ಅದೇನಾಗಿದೆ? ರಹಸ್ಯ ಪಠಿತಾನಾಂ. ರಹಸ್ಯ ಅಂದ್ರೆ ಉಪನಿಷತ್ತು. ಈ ಉಪನಿಷತ್ ಭಾಗದಲ್ಲಿ ಇದನ್ನ ಹೇಳಿಬಿಟ್ಟಿರುವುದರಿಂದ ಏನಾಗಿದೆ? ಸನ್ನಿಧಿ ಮಾತ್ರೇಣ ಅಂದ್ರೇನು? ಆ ಒಂದು ವಿದ್ಯಾ ಸನ್ನಿಧಿ ಮಾತ್ರೇಣ, ವಿದ್ಯೆಯನ್ನು ಹೇಳತಕ್ಕಂತ ಉಪನಿಷತ್ತಿನಲ್ಲೇ ಬಂದಿರುವುದರಿಂದ, ಉಪನಿಷತ್ತಿನ ಸನ್ನಿಧಿ ಇದ್ರ ಸ್ಥಾನ, ಆ ಒಂದು ಸ್ಥಳದಲ್ಲಿಯೇ ಬಂದಿರೋದ್ರಿಂದ ಏನಾಗಿದೆ? ನಮ್ಮ ಸಂದೇಹ ಬರಬಹುದು, ಓ ಇದಕ್ಕೂ ಸಂಬಂಧವಿದೆ. ಆದರೆ ಸನ್ನಿಧಿ ಮಾತ್ರೇಣ, ಆ ಸನ್ನಿಧಿ ಮಾತ್ರದಿಂದ ಹೇಳಲ್ಪಟ್ಟಿದ್ದೆ ಅನ್ನೋ ಮಾತ್ರದಿಂದ, ಕೇವಲ ಸನ್ನಿಧಿಯಲ್ಲಿ ಹೇಳಲ್ಪಟ್ಟಿದೆ ಎನ್ನುವ ಮಾತ್ರದಿಂದ ವಿದ್ಯಾಶೇಷತ್ವೋಪಪತ್ತಿ. ಇದಕ್ಕೆ ವಿದ್ಯಾಶೇಷತ್ವ, ವಿದ್ಯೆಗೆ ಶೇಷವಾಗಿ ಹೇಳಿದ್ದಾರೆ, ವಿದ್ಯೆಗೆ ಅಂಗವಾಗಿ ಹೇಳಿದ್ದಾರೆ, ವಿದ್ಯೆಗೂ ಇದಕ್ಕೂ ಸಂಬಂಧ ಇದೆ ಅನ್ನುವುದಕ್ಕಾಗುವುದಿಲ್ಲ. ಇರಬಹುದು, ಅಲ್ಲೇ ಪಕ್ಕದಲ್ಲಿ ಹೇಳ್ಬಿಟ್ಟಿದ್ದಾರೆ ಉಪನಿಷತ್ತುಗಳಲ್ಲಿ, ಅಲ್ಲೇ ಈ ವಿದ್ಯಾ ಪ್ರಕರಣದ ಪಕ್ಕದಲ್ಲೇ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ಇವಕ್ಕೇನಾಗಿದೆ? ಕೆಲವಕ್ಕೆ ಇವ ಮುಂದೆ ಹೇಳ್ತಾರೆ, ಸ್ವಲ್ಪ ವಿವರವಾಗಿ ಹೇಳಬೇಕು. ಈ ಕೆಲವಕ್ಕೆ ಈ ಲಿಂಗದ ಪ್ರಮಾಣ ಇದೆ, ಕೆಲವಕ್ಕೆ ವಚನ ಪ್ರಮಾಣ ಇದೆ, ಕೆಲವಕ್ಕೆ ಬೇರೊಂದು ಪ್ರಮಾಣಗಳಿವೆ. ಹೀಗಿರುವುದರಿಂದ ಈ ಸನ್ನಿಧಿ ಪ್ರಮಾಣ ಇದೆಯಲ್ಲ, ಓ ನೋಡ್ರಿ ಉಪನಿಷತ್ತಿನ ಪಕ್ಕದಲ್ಲಿಯೇ ಪಠಿತವಾಗಿದೆ ಅಂತಕ್ಕಂಥದ್ದು ಪ್ರಮಾಣ. ಪ್ರಮಾಣ ಯಾವುದು? ಉಪನಿಷತ್ತಿನ ಪಕ್ಕದಲ್ಲಿ ಪಠಿತವಾಗಿದೆ ಅಂತ ಹೇಳ್ತಕ್ಕಂಥದ್ದು. ಇದು ಸರಿಯಲ್ಲ ಅಂತ ಹೇಳಿ. ಈಗ
ಈ ಯಾತಕ್ಕೆ ಸರಿ ಇಲ್ಲ ಅಂತಂದ್ರೆ ಇಲ್ಲಿ ಒಂದು ಕೆಲವು ಲಿಂಗ, ಕೆಲವು ವಚನ, ಕೆಲವು ಮತ್ತೊಂದು ಅಂತ ಹೇಳ್ಬಿಟ್ರು. ಏನು ಅಂತ ಇಲ್ಲೇ ಹೇಳ್ತಾರೆ ನೋಡಿ. ದುರ್ಬಲೋ ಹಿ ಸನ್ನಿಧಿ ಶ್ರುತ್ಯಾದಿಭ್ಯ ಇತ್ಯುಕ್ತಂ ಪ್ರಥಮೆ ತಂತ್ರೇ. ಈ ಸನ್ನಿಧಿ ಪ್ರಮಾಣ ಅಂತ ಇದೆಯಲ್ಲ, ಸನ್ನಿಧಿ ಪ್ರಮಾಣ ಅಂತಂದ್ರೆ ಏನು? ಪ್ರಮಾಣ ಅಂದ್ರೆ ನಮಗೆ ಯಾವ ವಸ್ತು ಚೆನ್ನಾಗಿ ತಿಳಿ ಬರ್ತಕ್ಕಂಥದ್ದು. ಸನ್ನಿಧಿ ಪಕ್ಕದಲ್ಲಿಯೇ ಇದೆ ಎನ್ನುವುದು ಪ್ರಮಾಣ. ಗೊತ್ತಾರೆ? ವಿದ್ಯಾ ಪಕ್ಕದಲ್ಲಿಯೇ ಇದೆ ಅಂತನ್ನುವುದು ಪ್ರಮಾಣ. ಆ ಪ್ರಮಾಣದಿಂದ ನಾವು ಏನ್ ಮಾಡ್ಬೇಕು? ಇದು ಓಹೋ, ಇದಕ್ಕೂ ವಿದ್ಯೆಗೂ ಸಂಬಂಧ ಇದೆ ಅಂತ ಹೇಳ್ಬೇಕು. ಅದಕ್ಕೆ ಪ್ರಮಾಣ ಯಾರು ಸಂಬಂಧ ಇದೆ ಅಂತ ಹೇಳೋದಕ್ಕೆ? ಕೇವಲ ಪಕ್ಕದಲ್ಲಿ ಇದೆ ಅಂತ ಅನ್ನೋದು ಮಾತ್ರ ಪ್ರಮಾಣ. ಅದಕ್ಕೇನ್ ಹೆಸರು? ಸನ್ನಿಧಿ ಅಂತ ಹೆಸರು. ಅದಕ್ಕೇನ್ ಹೆಸರು? ಸ್ಥಾನ ಅಂತ ಹೆಸರು. ಸ್ಥಾನ, ಸನ್ನಿಧಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಎಲ್ಲ ಒಂದೇ. ಹೀಗೆ ನಾವು ಇಲ್ಲಿ ಪ್ರಮಾಣ ಏನ್ ಬಳಸಿದ್ವಿ? ಓಹೋ, ಇದಕ್ಕೂ ವಿದ್ಯೆಗೂ ಸಂಬಂಧ ಉಂಟು ಅನ್ನೋದಕ್ಕೆ ಪ್ರಮಾಣ ನಾವೇನ್ ಬಳಸಿದ್ವಿ? ಒಂದೇ ಒಂದು ಪ್ರಮಾಣ. ಯಾವುದು? ಕೇವಲ ಉಪನಿಷತ್ತುಗಳಲ್ಲಿ ಪಠಿತವಾಗಿದೆ ಅಂತಕ್ಕಂಥದ್ದು ಒಂದು ಪ್ರಮಾಣದಿಂದ ಅಷ್ಟೆ. ಅದಕ್ಕೇನು? ಸನ್ನಿಧಿ ಪ್ರಮಾಣ ಅಂತ ಹೆಸರು. ಹೀಗೆ ಸನ್ನಿಧಿ ಪ್ರಮಾಣದಿಂದ ನಿರ್ಧಾರ ಮಾಡಿದ್ವಿ. ಆದರೆ ಏನಾಗಿದೆ, ಈ ಪೂರ್ವ ಮೀಮಾಂಸಾ ಶಾಸ್ತ್ರದಲ್ಲಿ ನೋಡಿ ಹೇಳ್ತಾರಲ್ಲಿ, ಪ್ರಥಮೆ ತಂತ್ರೆ ಅಂದ್ರೇನು? ಮೊದಲನೇ ತಂತ್ರದಲ್ಲಿ. ಮೊದಲನೆಯ ತಂತ್ರ ಅಂದ್ರೆ ಯಾವುದು? ಪೂರ್ವ ಕಾಂಡದಲ್ಲಿ. ಪೂರ್ವಕಾಂಡ ಅಂದ್ರೆ ಯಾವುದು? ಈ ವೇದಗಳ ಪೂರ್ವಕಾಂಡ ಮೀಮಾಂಸಾ ಪ್ರಕರಣದಲ್ಲಿ. ಪೂರ್ವಕಾಂಡ ಉತ್ತರಕಾಂಡ ಅಂತ ಹೇಳಿದ್ರ. ಪೂರ್ವಕಾಂಡ ಎಲ್ಲ ಏನಾಯ್ತು? ಕರ್ಮಕಾಂಡ. ಉತ್ತರಕಾಂಡ ಎಲ್ಲ ಏನಾಯ್ತು? ಜ್ಞಾನಕಾಂಡ. ಅವೆಲ್ಲ ಉಪನಿಷತ್ತುಗಳು ಅಂತ ಹೇಳ್ತಾರಲ್ಲ. ಹಾಗೆ ಇಲ್ಲಿ ಈ ಪ್ರಥಮೆ ತಂತ್ರೆ ಅಂದ್ರೆ ಮೀಮಾಂಸಾ ಶಾಸ್ತ್ರದಲ್ಲಿ, ಕರ್ಮಕಾಂಡದಲ್ಲಿ ವೇದಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಒಂದು ಸೂತ್ರ ಬಂದಿದೆ. ಶ್ರುತಿ ಲಿಂಗವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಾನಾಂ ಸಮಭಾಗ್ಯೆ ಪಾರದೌರ್ಬಲ್ಯಮರ್ಥವಿಪ್ರಕರ್ಷಾತ್ ಅಂತಕ್ಕಂಥದ್ದು. ಈ ಒಂದು ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ ಮತ್ತೆ ಸಮಾಖ್ಯೆ. ಎಷ್ಟಾಯ್ತು? 6 ಆಯ್ತಲ್ವೇ? ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ. 6. ಈ 6 ಅಂಶಗಳಲ್ಲಿ ಮುಂದಿನದು ಹಿಂದಿನದಕ್ಕಿಂತಲೂ ಕೂಡ ದುರ್ಬಲವಾಗಿರುತ್ತದೆ. ಯಾವತ್ತೂ ಕೂಡ ದುರ್ಬಲವಾಗಿರುತ್ತದೆ. ಒಂದು ಉದಾಹರಣೆಯನ್ನು ಕೊಡೋದಾದ್ರೆ ನೋಡಿ, ಶ್ರುತಿ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯ. ಸಮಾಖ್ಯ ಅಂದ್ರೇನು? ಹೆಸರು. ಕೇವಲ ಹೆಸರು ಮಾತ್ರ ಒಂದೇ ಆಗಿದೆ, ಹೆಸರು ಮಾತ್ರ ಒಂದೇ ಆಗಿದೆ ಅನ್ನುವ ಪ್ರಮಾಣದಿಂದ ಒಂದೇ ಅಂತ ಹೇಳ್ಬಿಟ್ರು. ಆದರೆ ಆ ಸಮಾಖ್ಯ ಇದೆಯಲ್ಲ, ಅದಕ್ಕೆ ಬದಲಾಗಿ ಸ್ಥಾನ ಅಂತ ಇದೆ. ಆ ಎರಡಕ್ಕೂ ಕೂಡ ಹೆಸರು ಒಂದೇ, ಆದರೂ ಕೂಡ ಯಾವುದು ಎಲ್ಲೆಲ್ಲಿ ಈ ಪ್ರಯೋಗವಾಗಿದೆ ಅಂತ ಅನ್ನೋದರ ಮೇಲೆ ಅದರ ಅರ್ಥವನ್ನು ಮಾಡಬೇಕು. ಉದಾಹರಣೆಗೆ ನೋಡಿ, ನಮ್ಮ ಪ್ರಸಿದ್ಧವಾದ ಉದಾಹರಣೆ ಒಂದಿದೆಯಲ್ಲ. ಈ ಎಷ್ಟೋ ಉದಾಹರಣೆ ಕೊಡ್ಬೋದು. ಈ ಲವಣ ಅಂತ ಅನ್ನೋ ಉದಾಹರಣೆ ಒಂದು ಉದಾಹರಣೆ ನಮಗೆಲ್ಲ ಗೊತ್ತಿರತಕ್ಕಂಥದ್ದು. ಇವಾಗ ಲವಣ ಅಂತಕ್ಕಂಥದ್ದು ಏನು? ಅದು ಹೆಸರು. ಅದು ಏನಾಗಿದೆ? ಈ ಭೋಜನದಲ್ಲೂ ಅಡಿಗೆ ಪ್ರಕರಣದಲ್ಲೂ ಪ್ರಯುಕ್ತವಾಗಿದೆ. ಮತ್ತೆ ಈ ಒಂದು ಈ ಬೇರೆ ಯುದ್ಧ ಪ್ರಕರಣದಲ್ಲಿ ಅಲ್ಲಿನೂ ಪ್ರಯುಕ್ತವಾಗಿದೆ. ಒಂದು ಶಬ್ದ ಅಂತ ಇಟ್ಕೊಳ್ಳಿ. ಈ ಲವಣ ಅಂತ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನು? ಇನ್ನೊಂದು ಪರ್ಯಾಯ ಪದ ಏನು? ಸೈಂಧವ ಅಂತ ಹೆಸರು. ಹೌದ್ ತಾನೆ? ಈಗ ಸೈಂಧವ ಅಂತಕ್ಕಂಥದ್ದು ಇಲ್ಲೂ ಇದೆ, ಅಲ್ಲೂ ಎರಡು ಅರ್ಥನೂ ಆಗುತ್ತೆ. ಎರಡರ್ಥ ನಾವು ಯಾವುದನ್ನು ಇಟ್ಕೊಳ್ಬೇಕು ಅಂದ್ರೆ, ಒಂದು ವೇಳೆ
ನಮಗೆ ಕೇವಲ ಹೆಸರಿನಿಂದಲೇ ನಮಗೆ ಅದು ಯಾವುದು ಅಂತ ಅರಿಬೇಕಾದ್ರೆ ನಮಗೆ ಏನೂ ಗೊತ್ತಾಗಲ್ಲ. ಎರಡೂ ಒಂದೇ ಒಂದೇ ಸೈನ್ಯವಾದ ಒಂದೇ ಹೆಸರು. ಎರಡೂ ಪ್ರಮಾಣ ಕಣ್ರಿ. ಎರಡಕ್ಕೂ ಪ್ರಮಾಣವಾಗಿದೆ ಅಂದ್ಬಿಟ್ರೆ ಅದಕ್ಕೆ ಹಿಂದದ್ದು ಯಾವುದು? ಸ್ಥಾನ. ಸ್ಥಾನ ಹೇಳಿದ್ರು ನೋಡ್ರಿ. ಈ ಸೈಂಧವ ಅಂತ ಪ್ರಯೋಗವಾಗಿದೆಯಲ್ಲ, ಇದು ಯುದ್ಧ ಸಂದರ್ಭದಲ್ಲಿ ಪ್ರಯೋಗವಾಗಿದೆ. ಇಲ್ಲಿ ಸೈಂಧವ ಅಂತ ಇದೆಯಲ್ಲ, ಇದು ಭೋಜನ ಪ್ರಕರಣದಲ್ಲಿ ಸಂಬಂಧವಾಗಿದೆ ಅಂತ ಹೇಳ್ಬಿಟ್ರು. ಆವಾಗ ಏನಾಯ್ತು? ಓಹೋ, ಸೈಂಧವ ಅಂದ್ರೆ ಇಲ್ಲಿ ಉಪ್ಪು ಅಂತ ಅರ್ಥ, ಅಲ್ಲಿ ಕುದುರೆ ಅಂತ ಅರ್ಥವಾಯ್ತು. ಅಲ್ಲಿಗೇನಾಯ್ತು? ಈ ಸಮಾಖ್ಯಗಿಂತ ಇದು ಪ್ರಬಲವಾಯ್ತು, ಹಿಂದಿಲದು. ಮುಂದಿನದೇನಾಯ್ತು? ದುರ್ಬಲ ಆಯ್ತು. ಸಮಾಖ್ಯೆಯಿಂದ ಒಂದೇ ಆಗಿರುತ್ತೆ, ಆದ್ರೂ ಸ್ಥಾನವನ್ನು ಹೇಳಿದಾಗ ಅದಲ್ಲ ಕಣ್ರಿ ಅಂತ ಹೇಳ್ಬಿಡ್ತಾರೆ ಪ್ರಮಾಣ. ಸ್ಥಾನ ಎಲ್ಲಿ ಹೇಳಿದ್ರೆ ಯುದ್ಧ ಭೂಮಿ ಹೇಳಿದರೆ ಸ್ಥಾನ. ಆದ್ದರಿಂದ ಈ ಸೈಂಧವ ಅನ್ನೋದಕ್ಕೆ ಲವಣ ಅಂತನೂ ಅರ್ಥ ಅಲ್ಲ. ಸಮಾಖ್ಯ ಏನಾಗಿತ್ತು? ಸಮಾಖ್ಯದಲ್ಲಿ ಎರಡೂ ಆಗಿತ್ತು, ಎರಡೂ ಒಂದೇ ಹೆಸರು. ಆದರೆ ಸ್ಥಾನದಲ್ಲಿ ಬಂದಾಗ ಏನಾಯ್ತು? ಇದು ಪ್ರಬಲವಾಯ್ತು, ಒಂದರ್ಥ ಉಳ್ಕೋದು. ಸ್ಥಾನ ಪ್ರಬಲ, ಈ ಸ್ಥಾನ ಪ್ರಬಲನಾಯ್ತು. ಇನ್ನು ಪ್ರಕರಣ, ಈ ಪ್ರಕರಣ ನೋಡಿ, ಇಂಥದ್ದೇ ಪ್ರಕರಣದಲ್ಲಿ ಬಂದಿದೆ ಅಂದಾಗ ಅದಕ್ಕೆ ಆ ಪ್ರಕರಣಕ್ಕೆ ತಕ್ಕಂತೆ ಅರ್ಥವಾಗಬೇಕು, ಸ್ಥಾನಕ್ಕೆ ತಕ್ಕಂತೆ ಅರ್ಥ ಮಾಡತಕ್ಕದ್ದಲ್ಲ. ಅದು ದುರ್ಬಲವಾಗೋಯ್ತು. ಈ ಹಿಂದಿರೋದು ಪ್ರಬಲ. ಮತ್ತೆ ವಾಕ್ಯ, ವಚನ ಅಂತಕ್ಕಂಥದ್ದು ಎಲ್ಲಿ ವಾಕ್ಯ ಬಂದಿದೆ ಅದು, ಅದಕ್ಕಿಂತ ಹಿಂದೆ ಯಾವುದು? ಶ್ರುತಿ. ಅಲ್ಲಿ ಏನಾಯ್ತು? ಶ್ರುತಿ ಏನಾಯ್ತು? ಶ್ರುತಿಯಲ್ಲಿ ಬಂದಿದೆ ಅಂತ ಹೇಳ್ಬಿಟ್ರೆ ಈ ಮುಂದಿನ ಪ್ರಮಾಣಗಳಿದೆಯಲ್ಲ, ಲಿಂಗ, ವಾಕ್ಯ, ಪ್ರಕರಣ, ಸ್ಥಾನ, ಸಮಾಖ್ಯೆ, ಇವೆಲ್ಲ ದುರ್ಬಲ. ಅಲ್ಲಿಂದ ಅರ್ಥ ಬರಬಹುದು, ಆದರೂ ಕೂಡ ಅದು ದುರ್ಬಲವಾಯಿತು. ಒಂದು ಈ ವಚನ ಅಂತಕ್ಕಂಥದ್ದು ಎಲ್ಲದಕ್ಕೂ, ಈ ವಾಕ್ಯ ಅಂದ್ರೆ ವಚನ, ಅದೇ ದುರ್ಬಲವಾಗುತ್ತೆ. ಈ ಉಪನಿಷತ್ತು ಬಂದಿದೆ, ಅಲ್ಲಿ ಬಂದುಬಿಟ್ಟಿದೆಯಲ್ಲ ಅಂತಂದ್ರೆ ನೋಡಿ. ಉದಾಹರಣೆಗೆ ಏನೋ ಒಂದು ಆದೇಶ ಇದೆ. ಆ ಆದೇಶವನ್ನ ಏನ್ ಮಾಡಿದ್ರು ನ್ಯಾಯಾಧೀಶರು? ನಮ್ಮ ಇಲ್ಲಿ ಕೆಳಗಡೆಯ ಕೋರ್ಟ್ನಲ್ಲಿ ಕೊಟ್ರು, ವಚನ ಹೇಳಿದ್ರು, ಅಂದ್ರೆ ಮಾತು ಹೇಳಿದ್ರು, ಇವನಿಗೆ ಇಷ್ಟು ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ರು. ಮತ್ತೇನಾಯ್ತು? ಅದಕ್ಕೆ ಮುಂದೆ ಆಯ್ತು, ಅವನ ಅಪಿರೋಧ ಎಲ್ಲ ಆಯ್ತು. ಅದಕ್ಕಿಂತ ಮೇಲಿನವ್ರು ಏನ್ ಮಾಡಿದ್ರು? ಇಲ್ಲ, ಇವನು ಶಿಕ್ಷೆ ಆಗತಕ್ಕದ್ದಲ್ಲ ಅಂತಂದ್ರು. ಎರಡೂ ವಚನವೇ. ಯಾವುದು ಪ್ರಮಾಣ? ಯಾವುದು ಪ್ರಮಾಣ ಅಂತಂದ್ರೆ ಅವನು ಹೇಳಿದ್ದ ಪ್ರಮಾಣ, ಇವನು ಹೇಳಿದ್ದ ಪ್ರಮಾಣ ಅಲ್ಲ. ಹಾಗೆ ಇಲ್ಲೂ ಕೂಡ ಶ್ರುತಿ ಹೇಳಿದ್ದು ಪರಮ ಪ್ರಮಾಣ. ಬೇರೆಯವರು ತೀರ್ಪು ಏನ್ ಕೊಟ್ಟಿರಬಹುದು, ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅದು ಪರಮ ಪ್ರಮಾಣ. ಹಾಗಾಗಿ ಇಲ್ಲೂ ಶ್ರುತಿ ಪರಮ ಪ್ರಮಾಣ ಅಂತ ಹೇಳಿ ಆ ಒಂದು ಅರ್ಥ ಬರುತ್ತೆ. ಮತ್ತೆ ಇಲ್ಲಿ ಹೇಳಿದ್ದಾರೆ, ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯಾನಾಂ ಸಮವಾಯೆ ಪಾರ ದೌರ್ಬಲ್ಯ ಅರ್ಥ ವಿಪ್ರಕರ್ಷ ಅಂತಕ್ಕಂಥದ್ದು ಇದು ಈ ಶ್ರುತಿ ಲಿಂಗ ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ ಅಂತ ಇದೆಯಲ್ಲ, ಇದಕ್ಕೆಲ್ಲದಕ್ಕೂ ಕೂಡ ಈ ಡೆಫಿನೇಷನ್ ಕೂಡ ಇದೆ. ಅದನ್ನು ಹೇಳಿದ್ರೆ ಟೈಮ್ ಆಗ್ಬಿಡುತ್ತೆ. ಇವೆಲ್ಲ ಕೆಲವು ಸಾಮಾನ್ಯವಾಗಿ ಅಧ್ಯಯನ ಮಾಡ್ತಕ್ಕಂಥ ಇವ್ರಿಗೇನೋ ಎಲ್ಲ ಬೇಕಿಲ್ಲ, ಆದ್ರೂ ಕೂಡ ನಾವು ಏನೋ ಸ್ವಲ್ಪ ಇದು ಮಾಡ್ತಾ ನೋಡೋಣ. ನೋಡಿ, ಶ್ರುತಿ ಮೊಟ್ಟ ಮೊದಲು ಶ್ರುತಿ ಹೌದ್ ತಾನೆ? ಶ್ರುತಿ ಪರಮ ಪ್ರಮಾಣ. ಏನು ಶ್ರುತಿ ಅಂತಂದ್ರೆ ಅಭಿಧಾತು ಪದೇ ಅನ್ಯಸ್ಮಿನ್ ಅನಪೇಕ್ಷೋರವ ಶ್ರುತಿ. ಅನ್ಯಸ್ಮಿನ್ ಅನಪೇಕ್ಷ, ಶ್ರುತಿಯಲ್ಲಿ ಬಂದಿದೆ ಅಂದ್ರೆ ಇನ್ನು ಯಾವುದಕ್ಕೂ ಅಲ್ಲಿ ಅವಕಾಶವೇ ಇಲ್ಲ. ಮುಗಿದೋಯ್ತದು, ಸುಪ್ರೀಂ ಕೋರ್ಟ್ ತೀರ್ಮಾನ ಆಯ್ತಂತೆ. ಅಭಿಧಾತು ಪದೇ ಅನ್ಯಸ್ಮಿನ್ ಅನಪೇಕ್ಷೋರವ ಶ್ರುತಿ ಆಯ್ತು. ಮತ್ತು ಸರ್ವಭಾವಗತ ಶಕ್ತಿ ಲಿಂಗಮಿತ್ತ ವಿಧೀಯತೆ. ಶ್ರುತಿ ಲಿಂಗ ಅಂತ ಸರ್ವಭಾವಗತ ಶಕ್ತಿ. ಭಾವ ಅಂತಂದ್ರೆ ಎಲ್ಲ ಸಂಬಂಧಗಳು.
ಎಲ್ಲ ಸಂಬಂಧಕ್ಕೂ ಹೊಂದುವಂತಹ ಒಂದು ಶಕ್ತಿ ಅಂತ ಯಾವುದಿದೆ, ಯಾರು ಇದ್ರೆ ಅದಕ್ಕೆ ಲಿಂಗ ಲಿಂಗ ಅಂತ ಹೇಳಿ ಗುರುತು. ಆ ಗುರುತು ಅಂದ್ರೆ ಅದು ಎರಡನೆಯ ಪ್ರಮಾಣ. ಅದು ಶ್ರುತಿ ಮೊದಲನೆಯ ಪ್ರಮಾಣ, ಇದು ಎರಡನೆಯ ಪ್ರಮಾಣ. ಒಂದು ವೇಳೆ ಲಿಂಗದಿಂದ ನಿರ್ಧರಿಸಲ್ಪಟ್ಟಿದ್ದರೂ ಕೂಡ ಶ್ರುತಿಯಲ್ಲಿ ವಿರುದ್ಧವಾಗಿ ಹೇಳಿದ್ರೆ ಶ್ರುತಿಯೇ ಪ್ರಮಾಣ, ಲಿಂಗ ಅಲ್ಲ. ಯಾಕೆ? ಲಿಂಗ ದುರ್ಬಲ. ಮತ್ತು ವಾಕ್ಯ ಅಂದ್ರೆ ಏನು? ಸಂಹತ್ಯಾರ್ಥಂ ಬ್ರುವನ್ಪ ಸಂಹತ್ಯಾರ್ಥಂ ಬ್ರುವನ್ ವೃಂದಂ ಪದಾನಾಂ ವಾಕ್ಯ ಮುಚ್ಯತೆ. ಪದಾನಾಂ ವೃಂದಂ ಸಂಹತ್ಯಾರ್ಥಂ. ನಾವು ಇಂಗ್ಲಿಷಲ್ಲಿ ಹೇಳ್ತೇವೆ ಸೆಂಟೆನ್ಸ್ ಇಸ್ ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಮೇಕ್ ಸೆನ್ಸ್ ಅಂತಂತ. ಗ್ರಾಮರ್ ಫಸ್ಟ್ ಹೇಳ್ಕೊಡ್ತಾರಲ್ಲ, ಅದು ಒಂದು ಅರ್ಥ ಬರುವಂತಕ್ಕಂಥ ಪದಗಳ ಸಮೂಹ, ಸಂಹತಿ ಸೇರಿ ವಾಕ್ಯಗಳ ಸಮೂಹ, ಅದಕ್ಕೆ ಪದಗಳ ಸಮೂಹ, ಅದಕ್ಕೆ ವಾಕ್ಯ ಅಂತ ಹೆಸರು. ಮತ್ತೆ ಪ್ರಕರಣ ಏನು? ಪ್ರಧಾನ ವಾಕ್ಯ ಮಂಗೋಕ್ಷ ಆಕಾಂಕ್ಷಂ ಪ್ರಕರಣಂ ಮತಂ. ಈ ಪ್ರಕರಣ ಅಂತಂತಂದ್ರೆ ಈ ಒಂದು ಆಕಾಂಕ್ಷೆ ಪ್ರಧಾನ ವಾಕ್ಯಂ ಅಂಗೋಕ್ತಿ ಆಕಾಂಕ್ಷಂ, ಇದು ಎಲ್ಲಿ ಬಂದಿರತಕ್ಕಂಥದ್ದು, ಈ ಪ್ರಧಾನವಾಗಿ ಇದು ಎಲ್ಲಿ ಬಂದಿದೆ ಅಂತಕ್ಕಂಥದ್ದು ಇದು ಈ ಒಂದು ಪ್ರಕರಣ ಅಂತಕ್ಕಂಥದಕ್ಕೆ ಹೇಳುತ್ತೆ. ಸ್ಥಾನ ಅಂತಂದ್ರೆ ಸಮಾನ ದೇಶತ್ವಂ, ಸ್ಥಾನಂ ಸಮಾನ ದೇಶತ್ವಂ ಸಮಾಖ್ಯ ಯೌಗಿಕೋರವ. ಇದು ಸ್ಥಾನ ಅಂದ್ರೆ ಒಂದು ಪ್ಲೇಸ್, ಒಂದು ಜಾಗದಲ್ಲಿ ಬಂದಿರತಕ್ಕಂಥದ್ದು. ಸಮಾಖ್ಯ ಅಂದ್ರೆ ಯೌಗಿಕ ಹೆಸರು ಇತ್ಯಾದಿ. ಇದು ಅದು ಲಕ್ಷಣ. ಶ್ರುತ್ಯಾದಿ ಲಕ್ಷೋಕ್ತಂ ಮೀಮಾಂಸಾ ಬುದ್ಧಿ ಪಾರಗ. ಮೀಮಾಂಸಾದಲ್ಲಿ ಇವನ್ನೆಲ್ಲ ಹೇಳಿದ್ದಾರೆ. ಅದೇ ರೀತಿ ಅರ್ಥ ಮಾಡ್ಬೇಕು. ಇರ್ಲಿ, ಕೆಲ ವಿಸ್ತಾರವಾಗಿ ಹೋಗೋದೇನು ಬೇಕಿಲ್ಲ. ತಥಾ ಇಲ್ಲಿವರೆಗೆ ಏನಾಯ್ತು? ಮಂತ್ರ ಆಯ್ತು. ಈ ಮಂತ್ರ ಆದ್ಮೇಲೆ ಪ್ರವರ್ಗ್ಯಾನ ಹೇಳ್ತಾ ಇದ್ರು. ತಥಾ ಕರ್ಮಣಾಮಪಿ ಪ್ರವರ್ಗ್ಯಾದೀನ ಅನ್ಯತ್ರ ನಿಯುಕ್ತಾನಾಂ ನ ವಿದ್ಯಾ ಶೇಷತ್ವೋಪಪತ್ತಿ. ಇದೇ ರೀತಿ ಕರ್ಮಗಳಲ್ಲಿಯೂ, ಯಾವ ಕರ್ಮ ಪ್ರವರ್ಗ್ಯವೇ ಮುಂತಾದ ಕರ್ಮಗಳಲ್ಲಿಯೂ ಕೂಡ ಅದು ಅನ್ಯತ್ರ ವಿನಿಯುಕ್ತಾನಾಂ ಅಂದ್ರೆ ಈ ಒಂದು ವಿದ್ಯಾ ಸನ್ನಿಧಿಯಲ್ಲಿ ಹೇಳಿದ್ದರೂ ಕೂಡ, ವಿದ್ಯಾಸನ್ನಿಧಿಯಲ್ಲಿ ಹೇಳಿದ್ದಾರೆ, ಆದರೂ ಕೂಡ ಈ ಕರ್ಮಗಳಿಗೂ ಕೂಡ ಏನು ವಿದ್ಯಾಶೇಷತ್ವ, ವಿದ್ಯೆಗೆ ಸಂಬಂಧ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ನಹಿ ಯೇಷಾಂ ವಿದ್ಯಾಭಿ ಸಹ ಐಕಾರ್ಥಂ ಕಿಚಿದಸ್ತಿ. ಮತ್ತೆ ಅಷ್ಟೇ ಅಲ್ಲ, ಈ ಮಂತ್ರಗಳು ಯೇಷಾಂ ಅಂದ್ರೆ ಯೇಷಾಂ ಮಂತ್ರಾಣ ಮತ್ತು ಪ್ರವರ್ಗ್ಯಾದೀನಾಂ ಅಂತ. ಯೇಷಾಂ ಪ್ರವರ್ಗ್ಯ, ಈ ಪ್ರವರ್ಗ್ಯವೇ ಮುಂತಾದವುಗಳಿಗೆ ಏನ ವಿದ್ಯಾಭಿ, ವಿದ್ಯೆ ಜೊತೆಯಲ್ಲಿ, ವಿದ್ಯಾಭಿ ಸಹ ವಿದ್ಯೆ ಜೊತೆಯಲ್ಲಿ ಐಕಾರ್ಥಂ ಅಂದ್ರೆ ಒಂದು ಐಕಾರ್ಥ್ಯ ಅಂತಕ್ಕಂಥದ್ದು, ಒಂದೇ ಒಂದು ಅರ್ಥ ಹೇಳುತ್ತೆ ಅಂತಕ್ಕಂಥದ್ದು ಇಲ್ಲ, ಸಮಾನಾರ್ಥ ಅಂತಕ್ಕಂಥದ್ದು ಇಲ್ಲ. ಇನ್ನೊಂದು ಉದಾಹರಣೆ ಕೊಟ್ಟಿದ್ದ ನೋಡ್ರಿ, ವಾಜಪೇಯಿದಲ್ಲಿ ಬೃಹಸ್ಪತಿ ಸಮವನ್ನ ಹೇಳಿದ್ದಾರಲ್ಲ ಅದರಂತೆ ಅಂತ ಕೊಟ್ಟಿದ್ದ. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ಹೇಗೆ ಸಮಾಧಾನ ಹೇಳುವಾಗ ಒಂದೊಂದು ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾರೆ. ಇಲ್ಲಿ ಏನು? ವಾಜಪೇಯೇನ ಇಷ್ಟ ಬೃಹಸ್ಪತಿ ಸವೇನ ಯಜೇತ. ಇದೊಂದು ದೊಡ್ಡ ಪ್ರಕರಣ. ಇದಕ್ಕೆ ಡೀಟೇಲ್ ನಮ್ಗೆ ಬೇಕಿಲ್ಲ. ವಾಜಪೇಯೇನ ಇಷ್ಟ, ಈ ವಾಜಪೇಯ ಅಂತಕ್ಕಂಥದ್ದು ಒಂದು ಈ ಸಂಸ್ಥೆ. ಎಲ್ಲಿಯ ಸಂಸ್ಥೆ? ನಾವು ಹೇಳಿದ್ನಲ್ಲ ಹಿಂದೆ ಒಂದ್ಸರಿ, ಸಪ್ತ ಸಂಸ್ಥೆಗಳು ಜ್ಯೋತಿಷ್ಠೋಮ ಯಾಗಕ್ಕೆ. ಆ ಜ್ಯೋತಿಷ್ಠೋಮ ಯಾಗದಲ್ಲಿ ಸಪ್ತ ಸಂಖ್ಯೆ ಇದೆಯಲ್ಲ, ಅದರಲ್ಲಿ ಇದು ಎಷ್ಟನೇದು ಅಂದ್ರೆ ಇದು 6ನೇದು ವಾಜಪೇಯ. ಅದಾದ್ಮೇಲೆ ಇನ್ನೊಂದು ಸಂಸ್ಥೆ ಇದೆ ಆಪ್ತೋರ್ಯಾಮ ಅಂತಕ್ಕಂಥದ್ದು. ಆಪ್ತೋರ್ಯಾಮ ಅಂತಕ್ಕಂಥದ್ದು ಇನ್ನೊಂದು ಸಂಸ್ಥೆ ಇದೆ. ಅದು ಈ ಪರವಾಗಿಲ್ಲ, ಇದು ವಾಜಪೇಯಿ ಇದೆ. ಇದು ಈ ಒಂದು ಸಂಸ್ಥೆ ಇದೆಯಲ್ಲ, ಇದು ಈ ಜ್ಯೋತಿಷ್ಠೋಮಯಾಗದ ಒಂದು ಸಂಸ್ಥೆ ಇದೆ. ಇದೇನು? ಈ ವಾಜಪೇಯದಿಂದ ಇಷ್ಟ ಯಜ್ಞವನ್ನು ಮಾಡಿ ಮತ್ತು ಆಮೇಲಿಂದ ಬೃಹಸ್ಪತಿ ಸಭೆಯನ್ನ ಯಜ್ಞ, ಬೃಹಸ್ಪತಿ ಸಭದಿಂದ ಯಾಗವನ್ನು ಮಾಡಬೇಕು ಅಂತ ಹೇಳಿದ್ರು. ಅಂದ್ರೆ ಏನು? ಮೊಟ್ಟ ಮೊದಲಿಗೆ ವಾಜಪೇಯ ಯಾಗವನ್ನು ಮಾಡಬೇಕು, ಮತ್ತ ಆಮೇಲಿಂದ ಬೃಹಸ್ಪತಿ ಸಭಾ
ಸವ ಅಂತಂದ್ರೆ ಅದಕ್ಕೆ ಡೆಫಿನೇಷನ್ ಹೇಳಿದ್ನಲ್ಲ, ಸೂಯತ್ವೆ ಸೋಮೇನ ಇತಿ ಸವಹ ಅಂತಕ್ಕಂಥದ್ದು. ಸೋಮದಿಂದ ದ್ರವ್ಯ, ಸೋಮ ದ್ರವ್ಯದಿಂದ ಯಾವ ನಾವು ಏನನ್ನು ಆಹುತಿಯನ್ನು ಕೊಡ್ತೇವೋ ಅದಕ್ಕೆ ಸವಾಸವ ಅಂತ ಸವಾಸವ ಅಂತ ಹೆಸರು. ಇದನ್ನ ಇದು ಬೃಹತ್ ಇದು ಏನು ಅಪಿಚ ಏಕೋಯಂ ಪ್ರವರ್ಗ್ಯ ಸಕೃದ್ ಉತ್ಪನ್ನ ಬಲೀಯತ ಪ್ರಮಾಣೇನ ಅನ್ಯತ್ರ ವಿನಿಯುಕ್ತ ನ ದುರ್ಬಲೇನ ಪ್ರಮಾಣೇನ ಅನ್ಯತ್ರಾಪಿ ವಿನಿಯೋಗಂ ಅರ್ಹತಿ. ನೋಡಿ, ಇದೊಂದು ನ್ಯಾಯ ಇದೆ. ಒಂದು ಪ್ರವರ್ಗ್ಯ ಇದೆ, ಅದು ಸಕೃದ್ ಉತ್ಪನ್ನ, ಒಂದ್ಸಾರಿ ಉತ್ಪನ್ನವಾಗಿದೆ. ಅದು ಎಲ್ಲಿದೆ? ಫಲವತ್ತರವಾದ ಪ್ರಮಾಣದಿಂದ ಇಲ್ಲಿ ವಿನಿಯೋಗವಾಗಬೇಕು ಅಂತ ಒಂದು ಬಲವತ್ ಪ್ರಮಾಣದಿಂದ ಹೇಳಿದ್ದಾರೆ. ಇನ್ನೊಂದು ಕಡೆ ಏನು ಹೇಳ್ಬಿಟ್ಟಿದ್ದಾರೆ, ಆ ಬಲವತ್ತರ ಪ್ರಮಾಣ ಇಲ್ಲ, ಯಾವುದೋ ದುರ್ಬಲ ಪ್ರಮಾಣದಿಂದ ಇಲ್ಲ, ಇನ್ನೊಂದು ಕಡೆ ವಿನಿಯೋಗ ಆಗುತ್ತೆ ಇದು ಅಂತ ಹೇಳ್ಬಿಟ್ಟಿದ್ದಾರೆ. ಹೇಳ್ಬಿಟ್ಟಾಗ ಏನಾಯ್ತು, ಎಲ್ಲಾದ್ರೂ ಕೂಡ ದುರ್ಬಲವಾಗಿ ಹೇಳಿರ್ತಕ್ಕಂಥದ್ದು ಪ್ರಮಾಣವಾಗತ್ತಾ? ಪ್ರಧಾನವಾಗಿ ಹೇಳಿರ್ತಕ್ಕಂಥದ್ದು ಪ್ರಮಾಣವಾಗುತ್ತೆ. ಲೋಕದಲ್ಲೂ ಹಾಗೆ ಇದೆ, ಹೋಗ್ತಾನೆ. ಯಾರೋ ಒಬ್ರು ಇರ್ತಾರೆ, MLA ಬಂದಿರ್ತಾರೆ, ಅವ್ರು ಏನೋ ಇರ್ತಾರೆ. ಅವ್ರು ಹೇಳೋಗಾದ್ಮೇಲೆ ಯಾರು ಬರ್ತಾರೆ? ಮಿನಿಸ್ಟರ್ ಬರ್ತಾರೆ, ಅವ್ರು ಇನ್ನೊಂದು ಹೇಳ್ತಾರೆ. ಈಗ ಯಾರ ಮಾತು ಪ್ರಮಾಣ? ಅವರು ಮಿನಿಸ್ಟರ್ ಮಾತು ಪ್ರಮಾಣ. ಯಾಕೆ? ಅವರು ಬಲವತ್ತರವಾಗಿರ್ತಕ್ಕಂಥದ್ದು ಇವರಿಗಿತ್ತ. ಹಾಗೆ ಇದು ದುರ್ಬಲ. ಒಂದು ವೇಳೆ ಈ ದುರ್ಬಲ ಪ್ರಮಾಣ ಇದೆಯಲ್ಲ, ಯಾರು MLA ಅವರು ಎಲ್ಲೋ ಒಂದು ನೋಡ್ರಿ ಇಲ್ಲಿ ಇರ್ಬೇಕಿದು ಅಂತ ಹೇಳಿದ್ರು ಕೂಡ ಅದು ಪ್ರಮಾಣವಾಗಲಾರದು. ಯಾಕೆ? ಆ ಮಹತ್ ಪ್ರಮಾಣದಿಂದ ದುರ್ಬಲ ಪ್ರಮಾಣವು ಬಾಧಿತವಾಗಿ ಬಿಡುತ್ತದೆ. ಇವೆಲ್ಲ ಈ ತರ್ಕಶಾಸ್ತ್ರದಲ್ಲಿ ವಿಸ್ತಾರವಾಗಿ ಬರುತ್ತೆ. ಅವೆಲ್ಲ ಹೇಳಿ ತಲೆಕೆಟ್ಟೋಗ್ಬಿಡುತ್ತೆ ಅಷ್ಟೇ. ಆಮೇಲೆ ಇರ್ಲಿ. ಅಗೃಹ್ಯಮಾನ ವಿಶೇಷತ್ವೈ ಪ್ರಮಾಣಯೋ ಏತದೇವಂ ಸ್ಯಾತ್. ಯಾವ ವಿಶೇಷವೂ ಇಲ್ಲದೆ ಹೋಗಿಬಿಟ್ಟರೆ ಆಗ ನೀವು ಹೇಳಿದ ಆಗ್ಬೋದು. ಒಂದ್ ಕಡೆ ಹೇಳಿದ್ದೆ ಇನ್ನೊಂದ್ ಕಡೆ ಹೇಳಿ ಅಂತ ಆಗ್ಬೋದು. ಏನು ವಿಶೇಷ ಇಲ್ಲದೆ ಹೋಗ್ಬಿಟ್ರೆ, ಒಂದ್ ಕಡೆ ಒಂದನ್ನು ಹೇಳಿದ್ದಾರೆ, ಇನ್ನೊಂದು ಕಡೆ ಅದನ್ನ ವಿಶೇಷದಿಂದ ಹೇಳಿದ್ದಾರೆ. ಸಾಮಾನ್ಯ ವಿಶೇಷಯೋ ವಿಶೇಷ ಏವ ಬಲೀಯಾನ್. ಇದೊಂದು ನ್ಯಾಯ, ಮೀಮಾಂಸಾ ನ್ಯಾಯ. ಬೇಕಾದಷ್ಟು ನ್ಯಾಯಗಳಿದೆ. ಸಾಮಾನ್ಯ ವಿಶೇಷ, ಜನರಲ್ ಆಗಿ ಹೇಳಿರ್ತಾರಲ್ಲ, ಅದು ಪ್ರಮಾಣ ಇಲ್ಲ ಅಂತಲ್ಲ. ಅದಕ್ಕಿಂತಲೂ ಹೆಚ್ಚಿನ ಪ್ರಮಾಣ, ಅದಕ್ಕೆ ಏನಾದರೂ ವಿಶೇಷವನ್ನು ಹೇಳಿದಾಗ ಅದು ಹೆಚ್ಚಿನ ಪ್ರಮಾಣವಾಗುತ್ತೆ. ನೋಡಿ, ಈಗ ಒಂದು ಕಡೆ ಒಂದು ಉದಾಹರಣೆಗೆ ಸೇರಿಕೊಳ್ಳದ್ರೆ, ಒಂದು ಕಡೆ ಬ್ರಾಹ್ಮಣರೆಲ್ಲ ಸೇರಿದ್ದಾರೆ. ಅವರು ಏನ್ ಮಾಡ್ತಾರೆ, ಆ ಸಂಘ ಒಂದು ಸಮಾರಂಭ, ಯಜ್ಞ ಆಗ್ಲೇನೋ ಒಂದು ಸಂಘಟಕರು ಬರ್ತಾರೆ. ಆ ಯಜ್ಞದಲ್ಲಿ ಪೂರ್ಣಾಹುತಿ ಆಗಿರುತ್ತೆ, ಎಲ್ಲ ಆಗಿರುತ್ತೆ. ಆ ಯಜ್ಞದಲ್ಲಿ ಎಲ್ಲರೂ ಬಂದಿರ್ತಾರೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಎಲ್ಲರೂ ಬಂದು ಏನು ಯಾರಿಗೇನು ಇದಿಲ್ಲ, ನಿರ್ಬಂಧ ಏನಿಲ್ಲ, ಎಲ್ಲರೂ ಸೇರಿರ್ತಾರೆ, ಮಾಡ್ತಾರೆ. ಸರಿ, ಅನೌನ್ಸ್ ಮಾಡ್ತಾರೆ, ಎಲ್ಲ ಮುಗೀತು. ಈಗ ಬ್ರಾಹ್ಮಣರೆಲ್ಲ ಇಲ್ಲಿ ಬನ್ನಿ ಅಂತ ಹೇಳ್ತಾರೆ. ಬ್ರಾಹ್ಮಣರೆಲ್ಲ ಇಲ್ಲಿ ಬನ್ನಿ ಅಂತ ಒಬ್ಬ ಬಂದು ಹೇಳ್ತಾನೆ. ಆಗ ಏನ್ ಮಾಡ್ತಾರೆ, ಬ್ರಾಹ್ಮಣರು ಎಲ್ಲ ಈ ಕಡೆ ಬರ್ತಾರೆ, ಬರೋಕ್ ಶುರು ಮಾಡ್ತಾರೆ. ಬಂದಿಲ್ಲ, ಬರೋಕ್ ಶುರು ಮಾಡ್ತಾರೆ. ಆಗ ಇವರಿಗೆ ಮೇಲ್ಪಟ್ಟ ಇನ್ನೊಬ್ಬ ಬರ್ತಾನೆ. ಅವರು ಬಂದೇನ್ ಹೇಳ್ತಾರೆ, ಬ್ರಾಹ್ಮಣರು ಅಂತ ಹೇಳ್ತಾರಲ್ಲ, ಯಾರು ಅಧೀತ ವೇದರಾದ ಬ್ರಾಹ್ಮಣರು ಈ ಕಡೆ ಬನ್ನಿ ಅಂದ್ಬಿಡ್ತಾರೆ. ಏನಾಯ್ತು, ಬ್ರಾಹ್ಮಣರೆಲ್ಲ ಈ ಕಡೆ ಬನ್ನಿ ಅಂದಾಗ ಸಮಾನ, ಜನರಲ್ಲ ಆಯ್ತು, ಬ್ರಾಹ್ಮಣರು ಸಮಾನ. ಅದರಲ್ಲಿ ವಿಶೇಷ ಹೇಳ್ಬಿಟ್ಟ. ಯಾರು? ಅಧೀತ ವೇದರಾಗಿರ್ತಕ್ಕಂಥವ್ರು, ಅಂದ್ರೆ ವೇದವನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು, 4 ವೇದವನ್ನು ಅಧ್ಯಯನ 4 ವೇದಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ಅಂದ್ಬಿಟ್ಟ. ಆವಾಗ ಏನಾಯ್ತು, ವಿಶೇಷಕ್ಕೆ ಪ್ರಾಧಾನ್ಯ, ಅವ್ರು ಮಾತ್ರ ಬರಬೇಕಷ್ಟೇ. ಈ ಮಿಕ್ಕಿದವ್ರು ಬ್ರಾಹ್ಮಣರಾದ್ರೂ ಕೂಡ ಅವ್ರು ಅಲ್ಲೇ ಇರ್ಬೇಕು, ಅಧ್ಯಯನ ಮಾಡದೇ ಇರ್ತಕ್ಕಂಥ. ಹೀಗೆ ವಿಶೇಷ ಏನಾದ್ರು ಇದ್ರೆ ಆಗ ಏನೋ ಹೇಳ್ಬೋದಾಗಿತ್ತು ಕಣ್ರಿ, ಇಲ್ಲೂ ವಿದ್ಯಾಸನ್ನಿಧಿಯಲ್ಲಿ ತಗೋಬೋದಾಗಿ ಹೇಳ್ಬೋದಾಗಿತ್ತು. ನತು
ಬಲವದ ಬಲವತೋ ಪ್ರಮಾಣಯೋ ಅಗೃಹ್ಯಮಾಣ ವಿಶೇಷತಾ ಸಂಭವತಿ. ಹೀಗೆ ಬಲವತ್ ಅಬಲವತೋ ಅಂದ್ರೇನು? ಬಲವಚ್ಚ ಅಬಲವಚ್ಚ ಬಲಬಲ ಬಲವದ ಬಲತೆ ಭಾವ ಬಲವದ 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 ಅಬಲವತೆ ತಯೋ ಬಲವದ ಅಬಲತೆಯೋ ಅಬಲವತೋ ಪ್ರಮಾಣಯೋ ಅಗೃಹ್ಯಮಾಣ ವಿಶೇಷತಾ ಸಂಭವತಿ. ಇದರಲ್ಲಿ ಬಲವತ್ ಪ್ರಮಾಣ ಅಬಲವತ್ ಪ್ರಮಾಣ, ಇದರಲ್ಲಿ ಈ ಒಂದು ವಿಶೇಷವನ್ನ ಗ್ರಹಣ ಮಾಡಬೇಕು ಅಂತಕ್ಕಂಥದ್ದು ಯಾವುದು ಇಲ್ಲ. ಮತ್ತೆ ಏನಲ್ಲಿ ವಿಶೇಷ ಇದೆ? ಮತ್ತೇನು? ಬಲವದ ಬಲವತ್ತ ವಿಶೇಷ ದೇವ. ಇದು ಬಲವಾಗಿದೆ, ಇದು ಬಲವಾಗಿಲ್ಲ ಅಂತ ಅನ್ನೋದೇ ವಿಶೇಷ ಅಷ್ಟೇ. ಬೇರೆ ಇನ್ನೊಂದು ವಿಶೇಷ ಏನು ಬೇಕಾಗಿಲ್ಲ ಅದಕ್ಕೆ. ಬಲವಾಗಿದೆ ಯಾವುದು? ಶ್ರುತಿಯಲ್ಲಿ ಏನು ಹೇಳಿದೆ ಅದು ಬಲವಾಗಿದೆ. ಈ ಬೇರೆ ಕಡೆ ಹೇಳಿದ್ದು ಅಷ್ಟು ಬಲವತ್ತರವಲ್ಲ, ಅದೇ ಅಷ್ಟೇ ವಿಶೇಷ. ಆದ್ದರಿಂದ ಇಲ್ಲಿ ಬೇರೆ ಯಾವುದು ವಿಶೇಷ ಅಂತಕ್ಕಂಥದ್ದು ಹೇಳಿಲ್ಲ. ಆದ್ದರಿಂದ ತಸ್ಮಾತ್ ಏವಂ ಜಾತೀಯಕಾನಾಂ ಮಂತ್ರಾಣಾಂ ಕರ್ಮಣಾಂ ವಾ ನ ಸನ್ನಿಧಿ ಪಾಠ ಮಾತ್ರೇಣ ವಿದ್ಯಾಶೇಷತ್ವಂ ಆಶಂಕಿತವ್ಯಂ ಸಿದ್ಧಾಂತ ಮಾಡುದು. ಆದ್ದರಿಂದ ಈ ಜಾತಿಯ ಮಂತ್ರಗಳಿಗೆ, ಕರ್ಮಣಾಂ ಅಂದ್ರೆ ಪ್ರವರ್ಗ್ಯಗಳಿಗೆ, ಮಂತ್ರಗಳಿಗೂ ಪ್ರವರ್ಗ್ಯಗಳಿಗೂ ಯಾವುದು ಸರ್ವಪ್ರವಿದ್ಯ ದೇವಪ್ರಸವ ಹೇಗೆ ಹೇಳಿದ್ರಲ್ಲ ಅಂತ ಒಂದು ಪ್ರವರ್ಗ್ಯಗಳಿಗೆ ಅದು ಕೇವಲ ಉಪನಿಷತ್ತುಗಳಲ್ಲಿ ಪಠಿತವಾಗಿದೆ ಎನ್ನುವ ಮಾತ್ರದಿಂದ, ಎನ್ನುವ ಪ್ರಮಾಣ ಮಾತ್ರದಿಂದ ವಿದ್ಯಾಶೇಷತ್ವಂ ಆಶಂಕಿತವ್ಯಂ, ವಿದ್ಯಾ ಶೇಷವಾಗಿದೆ ಅಂತಕ್ಕಂಥದ್ದು ನಾವು ಹೇಳೋದಕ್ಕಾಗೋದಿಲ್ಲ, ವಿದ್ಯಾಶೇಷಕ್ಕೆ ಅಲ್ಲ ಅದು ಅಂತ ಹೇಳಿದ್ರು. ಇನ್ನೊಂದು ಪ್ರಶ್ನೆ ಕೇಳ್ಬಿಟ್ಟ ಪೂರ್ವ ಪಕ್ಷೆ, ಕೊನೆಯ ಪ್ರಶ್ನೆ. ಹಾಗಾದ್ರೆ ಯಾಕೆ ಸ್ವಾಮಿ ಹಾಕಿದ್ರಲ್ಲಿ? ವಿದ್ಯೆಗೆ ಸಂಬಂಧಪಟ್ಟಿಲ್ಲ ಅಂತ ಆಯ್ತು, ಸಂಬಂಧಪಟ್ಟಿಲ್ಲ ಅಂತ ಹಾಕಿದ ಮೇಲೆ ಉಪನಿಷತ್ತುಗಳಲ್ಲಿ ಯಾಕೆ ಹಾಕ್ಬೇಕಾಗಿತ್ತು? ಬೇರೆ ಕಡೆ ಹಾಕ್ಬೇಕಾಗಿತ್ತು ಕರ್ಮಕಾಂಡದಲ್ಲಿ, ಇಲ್ಲಿ ಯಾಕೆ ಹಾಕಿದ್ರು? ಹಾಗಾದ್ರೆ ಅವ್ರಿಗೇನು ಬುದ್ಧಿ ಇರ್ಲಿಲ್ವಾ ಅಂತ ಕೇಳ್ದ. ನೋಡಪ್ಪ, ಇಲ್ಲಿ ಯಾಕೆ ಹಾಕಿದ್ರು ಈ ವಿದ್ಯಾ ಸನ್ನಿಧಿಯಲ್ಲಿ ಅಂದ್ರೆ ನಾವು ಅದಕ್ಕೆ ಸಮಾಧಾನ ಹೇಳ್ಬೋದು. ಯಾಕೆ? ಅರಣ್ಯಾನ ವಚನಾದಿ ಧರ್ಮ ಸಾಮಾನ್ಯಾತ್ತು ಸನ್ನಿಧಿ ಪಾಠ ಇತಿ ಸಂತೋಷ್ಟವ್ಯ. ನೋಡಪ್ಪ, ಸುತರಾಂ ಸಂಬಂಧ ಇಲ್ಲ, ಮತ್ ಯಾಕೆ ಇಲ್ಲಿ ಹಾಕಿದ್ರು ಈ ಸನ್ನಿಧಿಯಲ್ಲಿ, ವಿದ್ಯಾ ಸನ್ನಿಧಿಯಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಸಾಮ್ಯ ಇದೆ ಕಣಯ್ಯ. ಏನ್ ಸಾಮ್ಯ ಸ್ವಲ್ಪ ಅಂದ್ರೆ? ಅರಣ್ಯಾನುವಚನ ದೇವ. ನೋಡಿ, ಇದನ್ನ ಈ ಮಂತ್ರ ಪ್ರವರ್ಗ್ಯಗಳು, ಯಜ್ಞ ಯಾಗಗಳು ಇವನ್ನೆಲ್ಲ ಕೂಡ ಮನೆಯಲ್ಲಿ ಮಾಡತಕ್ಕದ್ದಲ್ಲ, ಎಲ್ಲೋ ಆಚೆ ಕಡೆ ಅರಣ್ಯದಲ್ಲಿ ಮಾಡತಕ್ಕಂಥದ್ದು. ಯಾವುದೇ ಕರ್ಮ ಆಗಲಿ, ಆಭಿಚಾರಿಕ ಕರ್ಮ ಆಗಲಿ ಇಲ್ಲ ಪ್ರವರ್ಗ್ಯ ಆಗಲಿ, ಯಾವ್ದಾದ್ರು ಎಲ್ಲ ಆಚೆ ಕಡೆ ಮಾಡತಕ್ಕಂಥದ್ದು. ಈ ಉಪನಿಷತ್ತುಗಳದು ಕೂಡ ಆಚೆ ಕಡೆ ಅರಣ್ಯದಲ್ಲಿ ಮಾಡ್ತಕ್ಕಂಥದ್ದು. ಈ ಸಾಮಾನು ಅಷ್ಟೇ. ಇದೊಂದು ಸ್ವಲ್ಪ ಸಾಮ್ಯ ಇದೆಯಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕಿದ್ರು ಅಂತ ನಾವು ಹಾಗೆ ತಿಳ್ಕೊಂಡು ನಾವು ಸಂತೋಷ ಪಟ್ಕೋಬೇಕು ಅಷ್ಟೇ. ವಿದ್ಯಾಸನ ವಿದ್ಯೆ ವಿಶೇಷ ಮಾತ್ರ ಖಂಡಿತವಾಗಿಯೂ ಇಲ್ಲ ಅಂತ ಹೇಳಿದ್ರು. ಇಲ್ಲಿಗೆ ಈ ಅಧಿಕರಣ, ವೇದಾಧ್ಯಧಿಕರಣ ಮುಗೀತು. ಮುಂದಿನ ಒಂದು ಅಧಿಕರಣ, ಇದರಲ್ಲಿ ಇದು ಸ್ವಲ್ಪ ವಿಶೇಷ ಇದೆ. ಆ ವಿಶೇಷವನ್ನು ನಾಳೆ ನೋಡೋಣ. ಟೈಮ್ ಆಗ್ಬೇಕು. ಮುಂದಿನ ಅಧಿಕರಣ ಅದು, ಅದನ್ನ ನಾಳೆ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.